ಮಕ್ಕಳೇ, ಪರೀಕ್ಷೆ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಾವು ದ ಟೆಂಪಲ್ ಅಂಡ್ ದ ಬಾಡಿ ಇದೆಯಲ್ಲ ಅದರ ಸಾರಾಂಶವನ್ನು ನೋಡೋಣ. ನಡೀರಿ. ಅದಕ್ಕಿಂತ ಮೊದಲು ನಿಮ್ಮ ಶಿಕ್ಷಕಿ ಪದ್ಮಶ್ರೀ ಮುರಳಿ. ನಡೀರಿ, ಸ್ಟಾರ್ಟ್ ಮಾಡೋಣ. ಸೊ ನಾನು ಇವಾಗ ಹೇಗೆ ಸಮರೈಸ್ ಮಾಡ್ತೀನಿ, ಪರ್ಟಿಕ್ಯುಲರ್ ಪದ್ಯ ಇದೆಯಲ್ಲ ಅದನ್ನ ನಾನು ಸ್ಟೇಟ್ಮೆಂಟ್ಸ್ ಆಗಿ ಸಮರೈಸ್ ಮಾಡಿದ್ದೀನಿ. ಇದರಿಂದ ನಿಮ್ಗೆ ಆನ್ಸರ್ಸ್ ಕೂಡ ಬರೆಯಕ್ಕೆ ಹೆಲ್ಪ್ ಆಗುತ್ತೆ ನಿಮ್ಮ ಎಕ್ಸಾಮ್ರಲ್ಲಿ. ಸೊ ನಾನು ಇವಾಗ ಒಂದೊಂದು ಸ್ಟೇಟ್ಮೆಂಟ್ನು ಓದಿ ಅದನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಕನ್ನಡದಲ್ಲಿ ಸುಲಭವಾಗಿ. ಅರ್ಥ ಆಯ್ತಾ? ಸ್ಟಾರ್ಟ್ ಮಾಡೋಣ. ದ ಪೋಯಟ್ ಲ್ಯಾಮೆಂಟ್ಸ್ ಅಬೌಟ್ ಹಿಸ್ inability to offer any material things to Lord Shiva in the beginning. He says the rich build temples for Shiva to please him, but he being poor has nothing to offer. ಮೊದಲನೇ ಪ್ಯಾರಲ್ಲಿ, ಮೊದಲನೇ ಸ್ಟ್ಯಾನ್ಸಲ್ಲಿ ಅವ್ರಂತಾರೆ ಒಬ್ಬ ರಿಚ್ ಪರ್ಸನ್ ಏನಿರ್ತಾನೆ ಅವರು ಒಂದು ಟೆಂಪಲ್ನ ಬಿಲ್ಡ್ ಮಾಡಿ ಅಥವಾ ಮೆಟೀರಿಯಲಿಸ್ಟಿಕ್ ವೇಯಲ್ಲಿ ಅವರ ಭಕ್ತಿನ ಎಕ್ಸ್ಪ್ರೆಸ್ ಮಾಡ್ತಾರೆ. ಬಟ್ ಇವರು ಪುವರ್ ಆಗಿರೋದ್ರಿಂದ, ಅವ್ರ ಹತ್ರ ಅಷ್ಟು ದುಡ್ಡಿಲ್ದೇ ಇರೋದ್ರಿಂದ ಅವರು ಇವ್ರ ಭಕ್ತಿನ ಆ ರೀತಿಲಿ ತೋರ್ಸ್ಕೊಳಕ್ ಆಗಲ್ಲ. ಬಿಕಾಸ್ ಅವ್ರ ಹತ್ರ ದುಡ್ಡೇ ಇಲ್ಲ. ಒಂದು ಟೆಂಪಲ್ ಕಟ್ಸಕ್ಕಾಗಿರ್ಲಿ ಇಲ್ಲ ಎನಿ ಥರದ ಉಡುಗೊರೆ ಕೊಡಕ್ಕೆ ಅವ್ರ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಾರೆ. ಹಿ ಕನ್ಸೋಲ್ಸ್ ಹಿಮ್ಸೆಲ್ಫ್, ಅವ್ರನ್ನೇ ಅವ್ರು ಸಮಾಧಾನ ಮಾಡ್ಕೊತಾರೆ. ಸೇಯಿಂಗ್ ದಟ್ ಹಿಸ್ ಲೆಗ್ಸ್ ಆರ್ ದ ಪಿಲ್ಲರ್ಸ್. ಅವ್ರೇನಂತಾರೆ, ನನ್ನ ಹತ್ರ ದುಡ್ಡು ಇಲ್ದೇ ಇರ್ಬೋದು, ಆದರೆ ನನ್ನ ಕಾಲ್ಗಳಿದೆ ಅಲ್ಲ ಅದೇ ಕಂಬ. ದ ಬಾಡಿ ದ ಶ್ರೈನ್, ನನ್ನ ದೇಹವಿದೆಯಲ್ಲ ಅದೇ ಒಂದು ದೇಗುಲ. ಆ್ಯಂಡ್ ದ ಹೆಡ್ ಕಪೋಲಾ ಆಫ್ ಗೋಲ್ಡ್, ಅವ್ರ ತಲೆ ಇದೆಯಲ್ಲ ಅದೇ ಒಂದು ಕಲಶ ಅಂತ ಹೇಳಿ ಅವರನ್ನೇ ಸಮಾಧಾನ ಮಾಡ್ಕೊತಾರೆ. ಯಾಕೆ ಈ ಥರ ಹೇಳ್ತಾರೆ? ಇಲ್ಲಿ ಏನು ಹೇಳಕ್ ಟ್ರೈ ಮಾಡ್ತಾ ಇದ್ದಾರೆ, ಒಂದು ಮೆಟಫರ್ ಯೂಸ್ ಮಾಡ್ಬಿಟ್ಟು ಏನಂತ ಇದ್ದಾರೆ, ಅವ್ರ ದೇಹದಲ್ಲೇ ದೇವರು ಇದ್ದಾನೆ ಅಂತ, ಅವ್ರ ಮನ್ಸಿನಲ್ಲೇ ದೇವರು ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೊಂದು ಟೆಂಪಲ್ ಕಟ್ಸೋ ಅವಶ್ಯಕತೆ ಇಲ್ಲ, ಬಿಕಾಸ್ ಅವರಲ್ಲೇ ದೇವರಿದ್ದಾರೆ. ಆ ಬಿಲೀಫ್ ಇದೆಯಲ್ಲ, ಆ ಭಕ್ತಿ ಇದೆಯಲ್ಲ, ಅದೇ ಎಲ್ಲದಕ್ಕಿಂತ ಸುಪೀರಿಯರ್ ಅಂತ ಹೇಳ್ತಾ ಇದ್ದಾರೆ. He adds the philosophical message about the permanence of spiritual things and impermanence of material things. ಅವ್ರೇನಂತಾರೆ, ನಮ್ಮ ಸ್ಪಿರಿಚುವಲ್ ಥಿಂಗ್ಸ್ ಇದೆಯಲ್ಲ, ನಮ್ಮ ಮನ್ಸಿನಲ್ಲಿರುವಂಥ ಭಕ್ತಿ ಪರ್ಮನೆಂಟು. ಬಟ್ ನಾವು ಒಂದು ದೇಗುಲವನ್ನು ಕಟ್ಟಿದ್ರೆ ಅದನ್ನ ಯಾವಾಗಾದರೂ ಬೀಳಿಸ್ಬೋದಲ್ಲ. ಸೊ ಯಾವಾಗಲೂ ನಮ್ಮ ಮನ್ಸಿನಲ್ಲಿ ಆ ಭಕ್ತಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಆಲ್ ಮೆಟೀರಿಯಲ್ ಥಿಂಗ್ಸ್ ಆರ್ ಸಬ್ಜೆಕ್ಟೆಡ್ ಟು ಡಿಸ್ಟ್ರಕ್ಷನ್ ಓವರ್ ದ ಕೋರ್ಸ್ ಆಫ್ ಟೈಮ್. ಆಯಿತಾ? ಸೊ ಎನಿ ಮೆಟೀರಿಯಲಿಸ್ಟಿಕ್ ಥಿಂಗ್, ಆಯಿತಾ, ನೀವು ಒಂದು ಬಳೆ ಆಗಿರಲಿ, ಏನೇ ನಿಮ್ಮ ಲೈಫಲ್ಲಿ ಒಂದು ಮೆಟೀರಿಯಲಿಸ್ಟಿಕ್ ಥಿಂಗ್ನ ನೀವು ಬಿಲೀವ್ ಮಾಡಿದಾಗ, ಈ ಕೇಸಲ್ಲಿ ಒಂದು ದೇಗುಲ ಆಗಿರಲಿ, ಒಂದು ಟೆಂಪಲ್ ಆಗಿರಲಿ, ಒಂದು ಮಾಸ್ಕ್ ಆಗಿರಲಿ, ಚರ್ಚ್ ಆಗಿರಲಿ, ಯಾವುದೇ ಥರದ ವರ್ಷಿಪ್ ಮಾಡುವಂಥ ಜಾಗ ಆಗಿರಲಿ, ಅದು ಒಂದು ಭೂಕಂಪ ಬಂದರೆ ಅಥವಾ ಫ್ಲಡ್ಸ್ ಆದರೆ ಅದನ್ನು ಡೆಸ್ಟ್ರಾಯ್ ಮಾಡೋಕ್ಕಾಗುತ್ತೆ. ಬಟ್ ಈ ಕೇಸಲ್ಲಿ ನಮ್ಮ ಮನಸ್ಸಿನಲ್ಲಿ ಆ ಭಕ್ತಿ ಇದ್ದಾಗ ನಮ್ಮ ಜೊತೆ ಆ ಭಕ್ತಿ ಯಾವಾಗಲೂ ಇರುತ್ತೆ. ಅರ್ಥ ಆಯ್ತಾ? ನಾವು ಎಷ್ಟೇ ಯಾವುದೇ ಜಾಗಕ್ಕೆ ಹೋಗಲಿ ಆ ಭಕ್ತಿ ನಮ್ಮೊಳಗೆ ಯಾವಾಗಲೂ ಇರುತ್ತೆ. ಸೊ ಯಾವಾಗ್ಲೂ ಮನ್ಸಿನಲ್ಲಿರೋ ಭಕ್ತಿ ಸುಪೀರಿಯರು ಆ್ಯಂಡ್ ಇದು ಪರ್ಮನೆಂಟು ಅಂತ ಹೇಳ್ತಾ ಇದ್ದಾರೆ ಬಸವಣ್ಣನವರು. ಓನ್ಲಿ ಫೇತ್ ಇನ್ ಗಾಡ್ ಆ್ಯಂಡ್ ಡಿವೋಷನ್ ವಿಲ್ ಲಾಸ್ಟ್ ಫಾರ್ ಎವರ್. ಸೊ ನಮ್ಮ ಭಕ್ತಿ ಇದೆಯಲ್ಲ ದೇವರಲ್ಲಿ, ಅದು ಯಾವಾಗಲೂ ಪರ್ಮನೆಂಟು ಅಂತ ಬಸವಣ್ಣನವರು ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಸೊ ಇದರಿಂದ ನಮ್ಗೇನು ಅರ್ಥ ಆಗುತ್ತೆ? ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ, ಪರ್ಮನೆನ್ಸ್ ಆಫ್ ಸ್ಪಿರಿಚುವಲ್ ಥಿಂಗ್ಸ್ ಓವರ್ ಇಂಪರ್ಮನೆನ್ಸ್ ಆಫ್ ಮೆಟೀರಿಯಲ್ ಥಿಂಗ್ಸ್. ಇದೇ ಈ ಪರ್ಟಿಕ್ಯುಲರ್ ಪದ್ಯದ ಥೀಮ್ ಕೂಡ. ಸೊ ಇದನ್ನ ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ. ಅದ್ರ ಜೊತೆಗೆ ಇನ್ನೊಂದು ನಾನು ನಿಮ್ಗೆ ಹೇಳಬೇಕು ಅಂತ ಇದ್ದೆ, ಈ ಪರ್ಟಿಕ್ಯುಲರ್ ಪದ್ಯದಿಂದ ತುಂಬ ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಕ್ವೆಶನ್ಸ್ ಬರುತ್ತೆ, ಮತ್ತು ಮೆಮೊರೈಸೇಷನ್ ಕೂಡ ಇದೆ. ಸೊ ನೀವು ಯಾವಾಗ್ಲೂ ಓದೋವಾಗ ಈ ಪರ್ಟಿಕ್ಯುಲರ್ ಪದ್ಯನ ಮೆಮೊರೈಸ್ ಮಾಡಿ ಮೊದಲನೇದಾಗಿ, ಮತ್ತೆ ಯಾರು ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಅವರ ಹೆಸರು, ಮತ್ತೆ ಬರ್ದಿರೋವಂಥ ಅವರ ಹೆಸರು ಬಸವಣ್ಣನವರು, ಮತ್ತೆ ಟ್ರಾನ್ಸ್ಲೇಟ್ ಮಾಡಿದವರು AK ರಾಮಾನುಜನ್ ಅವರು, ಇವರಿಬ್ಬರ ಹೆಸರನ್ನ ತಿಳಿಯೋದು ತುಂಬ ತುಂಬ ಮುಖ್ಯ. ಅರ್ಥ ಆಯ್ತಾ? ಬಿಕಾಸ್ ನೀವು ರೆಫರೆನ್ಸ್ ಟು ಕಾಂಟೆಕ್ಸ್ಟಲ್ಲಿ ಇದನ್ನು ಬರೆಯೋದು ಕೂಡ ಇದೆ. ಸೊ ಮರಿಬೇಡಿ, ಇದನ್ನು ಖಂಡಿತ ನೋಡ್ಕೊಳ್ಳಿ. ಪದ್ಯವನ್ನು ಮೆಮೊರೈಸ್ ಕೂಡ ಮಾಡಿ. ಇಂಗ್ಲಿಷ್ ವರ್ಷನ್ ಇದೆ ಅಲ್ಲ, ಅದನ್ನು ನೀವು ಮೆಮೊರೈಸ್ ಮಾಡಬೇಕು. ಕನ್ನಡ ವರ್ಷನ್ ನೆಸೆಸಿಟಿ ಇಲ್ಲ. ನಾನು ನಿಮಗೆ ತೋರಿಸಿದ್ದೆ ಎಕ್ಸ್ಪ್ಲನೇಷನ್ ವಿಡಿಯೋಲಿ, ಬಟ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ಅದಿದೆ. ಬಟ್ ಇಂಗ್ಲಿಷ್ ವರ್ಷನ್ನ ಖಂಡಿತ ಮೆಮೊರೈಸ್ ಮಾಡಿ. ಅರ್ಥ ಆಯ್ತಾ? ಸೊ ಇದ್ರ ಜೊತೆಗೆ ನಾವು ಈ ಪರ್ಟಿಕ್ಯುಲರ್ ಪದ್ಯದ ಸಮ್ಮರಿಯ ಅಂತ್ಯಕ್ಕೆ ಬಂದಿದ್ದೀವಿ. ಟಾಟಾ, ಬಾಯ್ ಬಾಯ್. ಬಟ್ ಅದಕ್ಕಿಂತ ಮೊದಲು ಈ ಪರ್ಟಿಕ್ಯುಲರ್ ವಿಡಿಯೋ ಜೊತೆ ನಾನು ಒಂದು ಡಾಕ್ಯುಮೆಂಟ್ನ ಅಟ್ಯಾಚ್ ಮಾಡಿದ್ದೀನಿ. ಇದೇ ಸಮರಿನ ನಾನು ಟೈಪ್ ಮಾಡಿ ನಿಮಗೆ ಕಳಿಸಿದ್ದೀನಿ. ಸೊ ಅದನ್ನು ಯೂಸ್ ಮಾಡ್ಕೊಂಡು ನಿಮ್ಮ ಆನ್ಸರ್ಸ್ ಕೂಡ ಫ್ರೇಮ್ ಮಾಡ್ಬೋದು.
ನಾನು ತಿರ್ಗಾ ನಿಮ್ಮನ್ನು ಭೇಟಿ ಮಾಡ್ತೀನಿ ಈ ಪರ್ಟಿಕ್ಯುಲರ್ ಪದ್ಯದ Q&A ಕ್ಲಾಸ್ಗೆ. PYQP ಇದೆಯಲ್ಲ, ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಆನ್ಸರ್ಸ್ನ ನಾನು ಸಾಲ್ವ್ ಮಾಡಿ ನಿಮ್ಗೆ ಹೇಳ್ತೀನಿ. ಮತ್ತೆ ಸಿಗೋಣ, ತಿರ್ಗಾ ಭೇಟಿ ಮಾಡೋಣ. ಅಲ್ಲಿ ತನಕ ಬಾಯ್ ಬಾಯ್.